ಮನೆ ಕೆಲಸಗಾರ ಯಾರೂ ಇಲ್ಲದಿದ್ದಾಗ ಯುವತಿ ಯಜಮಾನಿಯ ಜೊತೆ ಆಸೆ ತೀರಿಸಿಕೊಂಡ. ಈಕೆ ರೂಪಿಣಿ ಮನೆಯ ಗಾರ್ಡನ್ನಲ್ಲಿ ಹೂ ಕೀಳುತ್ತಿರುತ್ತಾಳೆ. ಆಗ ಶ್ಯಾಮ್ ಅವಳನ್ನು ಕದ್ದು ನೋಡುತ್ತಾ ಖುಷಿ ಪಡುತ್ತಿರುತ್ತಾನೆ. ಆಗ ರೂಪಿಣಿ ಇಲ್ಲೇನು ಮಾಡುತ್ತಿದ್ದೀಯಾ ಶ್ಯಾಮ್ ಎಂದು ಕೇಳುತ್ತಾಳೆ. ಆಗ ಶ್ಯಾಮ್ ಯಜಮಾನರು ಕಾಲ್ ಮಾಡಿದ್ರು, ಅದನ್ನು ಕೊಡಲು ಬಂದೆ ಎಂದು ಹೇಳಿ ರೂಪಿಣಿಗೆ ಫೋನ್ ಕೊಡುತ್ತಾನೆ. ಆಗ ರೂಪಿಣಿ ಗಂಡನ ಜೊತೆ ಮಾತನಾಡಿ ಅಲ್ಲಿಂದ ಹೋಗುತ್ತಾಳೆ. ಆಗ ಶ್ಯಾಮ್ ಅವಳನ್ನೇ ನೋಡಿಕೊಂಡು ಅವಳ ಹಿಂದೆಯೇ ಹೋಗುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಸ್ವಲ್ಪ ದಿನಗಳ ಹಿಂದೆ ರಾಜೀವ್ ಮನೆ ಕೆಲಸಕ್ಕಾಗಿ ಶ್ಯಾಮ್ನನ್ನು ಕರೆದುಕೊಂಡು ಬರುತ್ತಾನೆ. ಹೆಂಡತಿ ರೂಪಿಣಿಯನ್ನು ಕರೆದು ಪರಿಚಯ ಮಾಡಿಸುತ್ತಾನೆ. ನಂತರ ರಾಜೀವ್ ಶ್ಯಾಮ್ಗೆ ನೀನು ಉಳಿದುಕೊಳ್ಳುವ ರೂಮ್ ಮೇಲಿದೆ ಎಂದು ಹೇಳಿ ಕಳಿಸುತ್ತಾನೆ. ಆಗ ರೂಪಿಣಿ ಯಾರು ಈ ವ್ಯಕ್ತಿ, ಇವನ ಬಗ್ಗೆ ನಿಮಗೆ ಗೊತ್ತಾ ಎಂದು ಕೇಳುತ್ತಾಳೆ. ಆಗ ರಾಜೀವ್ ಇವನು ನನಗೆ ಗೊತ್ತಿರುವವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ, ಅವರು ಬೇರೆ ಊರಿಗೆ ಹೋಗಿಬಿಟ್ಟರು, ಅವನು ಕೆಲಸ ಹುಡುಕುತ್ತಿದ್ದ, ನಮಗೆ ಅವಶ್ಯಕತೆ ಇದ್ದುದರಿಂದ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಹೇಳುತ್ತಾನೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಶ್ಯಾಮ್ ಅವಳನ್ನೇ ನೆನೆಸಿಕೊಂಡು ಟೀ ಮಾಡುತ್ತಾ ಇರುತ್ತಾನೆ. ಆಗ ಅಲ್ಲಿಗೆ ರೂಪಿಣಿ ಬಂದು ಏನು ಶ್ಯಾಮ್ ಕನಸು ಕಾಣುತ್ತಿದ್ದೀಯಾ, ಎಷ್ಟು ಸಲಿ ಕೂಗುವುದು, ನನ್ನ ರೂಮಿಗೆ ಟೀ ತೆಗೆದುಕೊಂಡು ಬಾ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಈ ಕಡೆ ರಾಜೀವ್ ಆಫೀಸ್ಗೆ ಹೋಗಲು ರೆಡಿ ಆಗುತ್ತಾ ಇರುತ್ತಾನೆ. ಆಗ ರೂಪಿಣಿ ಅವನ ಬಳಿ ಬಂದು ಏನು ಇವತ್ತು ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಕಾಣುತ್ತಾ ಇದ್ದೀರಾ ಎಂದು ಅವನ ಹೆಗಲ ಮೇಲೆ ಕೈ ಹಾಕುತ್ತಾಳೆ. ನಂತರ ಇಬ್ಬರೂ ಪ್ರಯಾಣದ ಮಾತುಗಳನ್ನು ಆಡುತ್ತಾ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಅಷ್ಟರಲ್ಲಿಗೆ ಶ್ಯಾಮ್ ಟೀ ಮಾಡಿಕೊಂಡು ರೂಮಿಗೆ ಬರುತ್ತಾನೆ. ಇಬ್ಬರು ಸ್ವರ್ಗ ನೋಡುತ್ತಿರುತ್ತಾರೆ. ಅದನ್ನು ನೋಡಿ ಶ್ಯಾಮ್ಗೆ ಮುಜುಗರವಾಗುತ್ತದೆ. ನಂತರ ಅಲ್ಲಿಂದ ಹೋಗಿಬಿಡುತ್ತಾನೆ. ಆ ರಾತ್ರಿ ಶ್ಯಾಮ್ ಎಣ್ಣೆ ಹೊಡೆಯುತ್ತಾ ರೂಪಿಣಿ ತನ್ನ ಬಳಿ ಬಂದು ರೊಮ್ಯಾನ್ಸ್ ಮಾಡಿದ ಹಾಗೆ ಭಾಸವಾಗುತ್ತದೆ. ಆಗ ಶ್ಯಾಮ್ ಸಿಟ್ಟಿನಿಂದ ಇವಳನ್ನು ಅನುಭವಿಸಲೇಬೇಕು ಎಂದು ತೀರ್ಮಾನ ಮಾಡುತ್ತಾನೆ. ಮರುದಿನ ಬೆಳಗ್ಗೆ ರಾಜೀವ್ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೊರಡುತ್ತಾನೆ. ಶ್ಯಾಮ್ ಅದನ್ನು ಗಮನಿಸುತ್ತಾನೆ. ರೂಪಿಣಿ ತನ್ನ ರೂಮಿನಲ್ಲಿ ಹಾಸಿಗೆ ಮೇಲೆ ಮಲಗಿಕೊಂಡು ಮೊಬೈಲ್ ನೋಡುತ್ತಾ ಇರುತ್ತಾಳೆ. ಅಲ್ಲಿಗೆ ಶ್ಯಾಮ್ ಬರುತ್ತಾನೆ. ಅವಳ ಕಾಲುಗಳನ್ನೇ ನೋಡುತ್ತಾ ಹಾಸಿಗೆ ಮೇಲೆ ಕೂರುತ್ತಾನೆ. ನಂತರ ಅವಳ ಕಾಲನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಹೆದರಿದ ರೂಪಿಣಿ, ಶ್ಯಾಮ್ ಏನಿದು, ನೀನು ಇಲ್ಲಿಗೆ ಯಾಕೆ ಬಂದೆ, ಇಲ್ಲಿ ಕೂರಲು ಎಷ್ಟು ಧೈರ್ಯ ನಿನಗೆ ಎಂದು ಕೇಳುತ್ತಾಳೆ. ಆಗ ಶ್ಯಾಮ್, ಮೇಡಮ್ ನಾನು ನಿಮ್ಮನ್ನೇ ನೋಡಲು ಬಂದೆ, ನನಗೆ ನಿಮ್ಮ ಮೇಲೆ ತುಂಬ ಪ್ರೀತಿಯಾಗಿದೆ, ನಿಮ್ಮನ್ನು ಕಂಡರೆ ನನಗೆ ತುಂಬ ಇಷ್ಟ ಎಂದು ಹೇಳಿ ಅವಳನ್ನು ಮುಟ್ಟುತ್ತಾನೆ. ಆಗ ರೂಪಿಣಿ ಅವಳ ಕಪಾಳಕ್ಕೆ ಬಾರಿಸಿ ಈಗಲೇ ಮನೆ ಬಿಟ್ಟು ಹೋಗು ಎಂದು ಹೇಳುತ್ತಾಳೆ. ಆಗ ಶ್ಯಾಮ್ಗೆ ತುಂಬ ಕೋಪ ಬರುತ್ತದೆ. ನನ್ನ ಕಪಾಳಕ್ಕೆ ಹೊಡೆಯುತ್ತೀಯ ನೀನು ಎಂದು ಹೇಳಿ ರೂಪಿಣಿಯ ಶೀಲಹರಣ ಮಾಡಿಬಿಡುತ್ತಾನೆ. ಎಲ್ಲ ಮುಗಿದ ಮೇಲೆ ಶ್ಯಾಮ್ ರೂಪಿಣಿಯ ಜೊತೆ ಫೋಟೋ ತೆಗೆದುಕೊಳ್ಳುತ್ತಾನೆ. ತಾನು ಮಾನಭಂಗ ಮಾಡಿದ್ದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರುತ್ತಾನೆ. ನಂತರ ಅವಳಿಗೆ, ನೀನು ಈ ವಿಷಯ ಯಾರಿಗಾದರೂ ಹೇಳಿದರೆ ನಿನ್ನ ಗಂಡನ ಕತೆ ಮುಗಿಸುತ್ತೇನೆ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಕಳಿಸುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ನಂತರ ಅಲ್ಲಿಂದ ಹೋಗುತ್ತಾನೆ. ಆಗ ರೂಪಿಣಿ ಶೀಲ ಕಳೆದುಕೊಂಡು ಕಣ್ಣೀರು ಹಾಕುತ್ತಾಳೆ. ಮರುದಿನ ಬೆಳಗ್ಗೆ ರೂಪಿಣಿ ಪೊಲೀಸ್ ಕಂಪ್ಲೇಂಟ್ ಕೊಡಲು ಹೋಗುತ್ತಿರುತ್ತಾಳೆ. ಆಗ ದಾರಿಯಲ್ಲಿ ಶ್ಯಾಮ್ ಸಿಗುತ್ತಾನೆ. ಆಗ ಶ್ಯಾಮ್ ಪೊಲೀಸರ ಹತ್ತಿರ ಹೋಗುತ್ತಿದ್ದೀಯಾ, ಹೋಗು ಹೋಗು, ನಿನ್ನ ವಿಡಿಯೋವನ್ನು ಎಲ್ಲರಿಗೂ ಕಳಿಸುತ್ತೇನೆ ಎಂದು ಮತ್ತೆ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಸುಮ್ಮನೆ ಒಳಗೆ ಬಾ ಎಂದು ಹೇಳಿ ಹೋಗುತ್ತಾನೆ. ಆಗ ಹೆದರಿದ ರೂಪಿಣಿ ಸುಮ್ಮನಾಗುತ್ತಾಳೆ. ಆ ರಾತ್ರಿ ರೂಪಿಣಿ ಗಂಡ ರಾಜೀವ್ ಜೊತೆ ಮಾತನಾಡುತ್ತಿರುತ್ತಾಳೆ. ಅವನು ವಾಪಸ್ ಮನೆಗೆ ಬರುತ್ತಿರುತ್ತಾನೆ. ರೂಪಿಣಿ ಫೋನಿನಲ್ಲಿ ಮಾತನಾಡುತ್ತಿದ್ದ ಹಾಗೆ ರೂಮಿಗೆ ಶ್ಯಾಮ್ ಬರುತ್ತಾನೆ. ಆಗ ರೂಪಿಣಿ ಹೆದರಿ ಫೋನನ್ನು ಕೆಳಗಡೆ ಇಡುತ್ತಾಳೆ. ರಾಜೀವ್ ಲೈನ್ನಲ್ಲಿ ಇರುತ್ತಾನೆ. ಆಗ ಶ್ಯಾಮ್ ಊಟ ಮಾಡಿ ಎಂದು ಹೇಳುತ್ತಾನೆ. ಆಗ ರೂಪಿಣಿ ನನಗೆ ಬೇಡ ಎಂದು ಹೇಳಿದ್ದೇನಲ್ಲವಾ, ಮತ್ತೆ ನನಗೆ ಹಿಂಸೆ ಮಾಡಬೇಡ ಎಂದು ಹೇಳುತ್ತಾಳೆ. ಅದನ್ನೆಲ್ಲ ರಾಜೀವ್ ಕೇಳಿಸಿಕೊಳ್ಳುತ್ತಾನೆ. ಈ ಕಡೆ ಶ್ಯಾಮ್ ಒಂದು ನೈಟ್ ಡ್ರೆಸ್ ಅನ್ನು ತಂದು ಇದನ್ನು ಹಾಕಿಕೋ ಎಂದು ರೂಪಿಣಿಗೆ ಹೇಳುತ್ತಾನೆ. ಆಗ ರೂಪಿಣಿ ಇದನ್ನೆಲ್ಲ ನಾನು ಹಾಕುವುದಿಲ್ಲ ಎಂದು ವಾಪಸ್ ಎಸೆಯುತ್ತಾಳೆ. ಆಗ ಶ್ಯಾಮ್ ಕೋಪದಿಂದ ಹಾಕಿಕೊಂಡು ಬಾ ಎಂದು ಹೇಳುತ್ತಾನೆ. ರಾಜೀವ್ ಮನೆಗೆ ತಲುಪುತ್ತಾನೆ. ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಶ್ಯಾಮ್ ರೂಪಿಣಿಗೆ ಬಾಗಿಲು ತೆಗೆಯಲು ಹೇಳುತ್ತಾಳೆ. ರೂಪಿಣಿ ಬಾಗಿಲು ತೆಗೆದಾಗ ರಾಜೀವ್ನ ತಬ್ಬಿಕೊಂಡು ಅಳಲು ಶುರು ಮಾಡುತ್ತಾಳೆ. ಆಗ ರಾಜೀವ್ ರೂಪಿಣಿಗೆ ಸಮಾಧಾನ ಮಾಡಿ ರೂಮಿಗೆ ಹೋಗಿ ಶ್ಯಾಮ್ಗೆ ಚೆನ್ನಾಗಿ ಹೊಡೆದು ಕೆಳಗೆ ಎಳೆದುಕೊಂಡು ಬರುತ್ತಾನೆ. ನಂತರ ಇಬ್ಬರಿಗೂ ದೊಡ್ಡ ಹೊಡೆದಾಟ ಆಗುತ್ತದೆ. ಆಗ ಶ್ಯಾಮ್ ರಾಜೀವ್ಗೆ ಚೆನ್ನಾಗಿ ಹೊಡೆದು ಅವನನ್ನು ಕೆಳಗಡೆ ಬೀಳಿಸುತ್ತಾನೆ. ಫ್ಲವರ್ ಪಾಟಿಂದ ಅವನ ತಲೆಯನ್ನು ಹೊಡೆಯಲು ಹೋಗುತ್ತಾನೆ. ಆಗ ರೂಪಿಣಿ ಅಡಿಗೆ ಮನೆಯಲ್ಲಿದ್ದ ಖಾರದ ಪುಡಿ ಮತ್ತು ಚಾಕುವನ್ನು ತೆಗೆದುಕೊಂಡು ಬರುತ್ತಾಳೆ. ಶ್ಯಾಮ್ನ ಕಣ್ಣಿಗೆ ಖಾರದ ಪುಡಿಯನ್ನು ಆಗ ಶ್ಯಾಮ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ನೋಡುತ್ತಾನೆ. ಆಗ ರೂಪಿಣಿ ಅವನಿಗೆ ದೊಣ್ಣೆಯಿಂದ ಹೊಡೆದು ಶ್ಯಾಮ್ ಅಲ್ಲೇ ಪ್ರಾಣ ಬಿಡುತ್ತಾನೆ. ಆಗ ರೂಪಿಣಿ ಹೆಣದ ಮುಂದೆ ಕೂತು ಕಣ್ಣೀರು ಹಾಕುತ್ತಿರುತ್ತಾಳೆ. ಆಗ ರಾಜೀವ್ ಎದ್ದು ಬಂದು ರೂಪಿಣಿಯನ್ನು ತಬ್ಬಿಕೊಳ್ಳುತ್ತಾನೆ. ಗಂಡ ಹೆಂಡತಿಯರು ಬಚಾವಾಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ರಿಯಲ್ ಕ್ರೈಮ್ ಸ್ಟೋರೀಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಮಿಯಾ ಬೀವಿ ಔರ್ ನೌಕರ್ ಎಂದು ಹುಡುಕಿ ನೋಡಬಹುದು.